ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ದೇವದುರ್ಗದ ಶಾಸಕಿ ಜೆಡಿಎಸ್ ಶಾಸಕಿ ಕರೆಮ್ಮ ನಾಯಕ್ ಅವರು ಫೋನ್ ಸಂಪರ್ಕದಲ್ಲಿ. ಕರೆಮ್ಮ ನಾಯಕ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಜೆಡಿಎಸ್ ನಲ್ಲಿ ಇರುವಂತಹ ಮಹಿಳಾ ಶಾಸಕಿಯರ ಪೈಕಿ ನೀವು ಒಬ್ಬರೇ ಇರೋದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಬ್ಬರಿದ್ದೀವಿ ಸರ್, ಶಾರದಾ ಪೂರಿ ನಾಯಕ್. ಸಾರಿ ಕ್ಷಮಿಸಿ ನನಗೆ ಗೊತ್ತಿರ್ಲಿಲ್ಲ. ಓಕೆ, ಕರೆಮ್ಮ ನಾಯಕ್ ಅವರೇ ಏನ್ ಹೇಳ್ತೀರಿ? ಅವರನ್ನು ಕನೆಕ್ಟ್ ಮಾಡೋಣ ಆಮೇಲೆ. ಏನಿಲ್ಲ ಸರ್, ಈಗ ದೇವೇಗೌಡ ಅಪ್ಪಾಜಿ ಅವರು ನಮ್ಮ ಪಕ್ಷದ ಒಂದು ವರಿಷ್ಠ ಅವರು, ಮಾಜಿ ಪ್ರಧಾನ ಮಂತ್ರಿಗಳು, ಅವ್ರು ತಗೊಂಡಂತ ತೀರ್ಮಾನ ಯಾವತ್ತೂ ಸರಿ ಇರ್ತದ. ಅವರು ತಗೊಂಡದ್ದು ಒಳ್ಳೆ ತೀರ್ಮಾನನೇ ತಗೊಂಡಾರ. ಯಾಕಂದ್ರೆ ಅವ್ರಿಗೆ ಒಂದು ಮನೆ ಕುಟುಂಬ ಸಂಬಂಧ ಅಂತೇಳಿ ಅವ್ರು ಯಾವತ್ತೂ ಅವ್ರು ಅನ್ಕೊಳ್ಳೋದಿಲ್ಲ. ಅವ್ರಿಗೆ ಇಡೀ ಒಂದು ನ್ಯಾಯನೇ ಅವರಿಗೆ ಒಂದು ಕುಟುಂಬ ಅಂತ ಅನ್ಕೊಂತಾರೆ. ಎಲ್ಲ ಒಂದು ಏನ್ ಅವ್ರು ತೀರ್ಮಾನ ತಗೊಂಡದ್ದು ಸರಿ ಅದ. ಈಗ ನಿಮಗೆ ಮುಜುಗರ ಆಗಲ್ವಾ? ಹೊರಗೆ ಹೋದಂತ ಸಂದರ್ಭದಲ್ಲಿ ಪ್ರಶ್ನೆ ಕೇಳಲ್ವಾ ಜನ ಈ ವಿಚಾರ ಮುಂದಿಟ್ಟು? ಇಲ್ಲ ಸರ್, ಈಗ ಪ್ರಶ್ನೆ ಕೇಳ್ತಾರ, ಮುಜುಗರ ಪ್ರಶ್ನೆ ಬರೋದಿಲ್ಲ, ತನಿಖೆ ಹಂತದಲ್ಲಿ ಇರ್ತದ. ಈಗ ಯಾವುದು ನಾವು ಸತ್ಯನ ತಿಳ್ಕದನ್ನೇ ನಾವು ಮಾತಾಡೋದಿಲ್ಲ. ನಮ್ಮ ಪಕ್ಷದ ನಾಯಕರು ಅವ್ರು ಏನ್ ತೀರ್ಮಾನ ಮಾಡಿ ಅವ್ರು ಹೇಳ್ಯಾರ ಅದು ಸತ್ಯ ಇರ್ತದೆ. ತಪ್ಪು ಯಾರೇ ಮಾಡಿರ್ಲಿ ಅವರಿಗೆ ಕಾನೂನು ಅಡಿಯಲ್ಲಿ ಕ್ರಮ ಆಗ್ಬೇಕು, ಹಂಗೇನಿಲ್ಲ. ಅಲ್ಲ, ಕಾನೂನು ಅಡಿಯಲ್ಲಿ ಕ್ರಮ ಆಗೋದು ಅದು ಪೊಲೀಸರು ಮಾಡ್ತಾರೆ. ಪಕ್ಷದ ಕ್ರಮ ಉಚ್ಚಾಟನೆ ಮಾತ್ರನಾ? ಈಗ ಇನ್ನೇನಾದ್ರೂ ತೀರ್ಮಾನ ತಗೋಬಹುದು. ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡದ್ದು ತಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅವ್ರು ಯಾವುದೇ ಮೀನಮೇಸ ಎಣಿಸ್ದೇನೆ, ಇವತ್ತು ಮೊಮ್ಮಗಂತ ನೋಡ್ದೇನೆ ಅವರು ತೀರ್ಮಾನ ತಗೊಂಡಾರ ಅಂದಾಗ ಅದನ್ನ ನೀವೆಲ್ಲರೂ ನಾವು ಒಪ್ಲೇಬೇಕಾಗ್ತದ. ಹಂಗಾಗಿ ಇದು ನೋಡೋಣ ಮುಂದೆ ಏನಾಗ್ತದ ಅನ್ನೋದ್ರ ಬಗ್ಗೆ ಸರ್. ಈಗ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಇಬ್ಬರ ಮೇಲೂ ಕೂಡ ಈ ಆರೋಪ ಕೇಳಿ ಬಂದಿದೆ. ಕರೆಮ್ಮ ನಾಯಕ್ ಅವರೇ ಏನ್ ಹೇಳ್ತೀರಿ? ಇಲ್ಲ, ಕೇಳಿ ಬಂದಿರ್ಬೋದು ಆರೋಪ. ಅದ್ರ ಬಗ್ಗೆ ನಾವಿನ್ನ ಏನು ಜಾಸ್ತಿ ನಮಗ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೂ ಕೂಡ ನಮ್ಮ ಪಕ್ಷದ ಏನ್ ಆದೇಶ ಏನದ, ವರಿಷ್ಠ ಏನ್ ತಗಂತಾರ ಆ ತೀರ್ಮಾನದ ಜೊತೆ ನಾವೆಲ್ಲರೂ ಇರ್ತೀವಿ. ಇಂಥವು ಯಾವೂ ಆಗ್ಬಾರ್ದು, ಎಲ್ಲ ಒಂದು ಗೌರವದಿಂದ ನಡ್ಕೋಬೇಕು. ರಾಜಕಾರಣಿಗಳಾದವರು ಸಮಾಜ ಅಂದ್ರೆ ಒಂದು ಕನ್ನಡಿ ಇದ್ದಂಗ, ಆ ಒಂದು ಸಮಾಜಕ್ಕೆ ಇಷ್ಟ ಆಗಂಗ ನಾವು ನಡಿಬೇಕು. ರಾಜಕಾರಣಿಗಳಾದವರು ಯಾವುದೇ ಕಾರಣಕ್ಕೂ ಇದರಲ್ಲಿ ನಾವು ನಮಗೂ ಕೂಡ ಈ ತರ ಯಾವ ಆಗ್ಬಾರ್ದು ಅನ್ನೋಂಥದ್ದು ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.